ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಬ್ಯಾಂಕಿಗೆ ಬ್ಲ್ಯಾಕ್ ಮೇಲ್. ನಾನು ಕೀರ್ತಿಶ್ರೀ. ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕತೆ ತರಬೇಕು ಅಂತ ಜಾರಿಗೆ ಬಂದಿದ್ದ ಮಾಹಿತಿ ಹಕ್ಕು ಕಾಯ್ದೆ. ಯುಪಿಎ ಸರ್ಕಾರದ ಮೊದಲ ಅವಧಿಯಲ್ಲಿ ಜಾರಿಗೆ ಬಂದ ಕಾಯ್ದೆ ಇದು. ಆರ್ಬಿಐ ಜಾರಿಗೆ ಬಂದ ಬಳಿಕ ಕೆಲವರು ಇದನ್ನ ಸಕಾರಾತ್ಮಕವಾಗಿ ಬಳಕೆ ಮಾಡಿಕೊಂಡ್ರೆ, ಹಲವರು ಇದನ್ನ ವಸೂಲಿ ಮಾಡಲು ಅಸ್ತ್ರವಾಗಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಉತ್ತಮ ಉದಾಹರಣೆ ಹುಬ್ಬಳ್ಳಿಯಲ್ಲಿ ಸಿಕ್ಕಿದೆ. ಆರ್ಬಿಐ ದಂಧೆಕೋರರ ಅಸಲಿ ಮುಖ ಎಲ್ಲಿದೆ ನೋಡಿ. ಆರ್ಟಿಐ ರೈಟ್ ಟು ಇನ್ಫಾರ್ಮೇಶನ್ ಅಥವಾ ಮಾಹಿತಿ ಹಕ್ಕು ಕಾಯ್ದೆ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ಬಂದ ಅತ್ಯಂತ ಮಹತ್ವದ ಕಾಯ್ದೆ. ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರದಿಂದ ಅನುದಾನ ಪಡೆದ ಸಂಸ್ಥೆಗಳಲ್ಲಿ ಪಾರದರ್ಶಕತೆ ತರಬೇಕು ಅನ್ನೋ ಉದ್ದೇಶದಿಂದ ಜಾರಿಗೆ ಬಂದ ಕಾಯ್ದೆ ಇದು. ಸರ್ಕಾರದ ಹಣ ದುರ್ಬಳಕೆ ತಡೆಯೊಡ್ಡುವುದು ಮತ್ತು ಸರ್ಕಾರಿ ಅಧಿಕಾರಿಗಳು ತಮ್ಮ ಹುದ್ದೆಯನ್ನ ದುರ್ಬಳಕೆ ಮಾಡುವುದನ್ನ ತಡೆಯುವುದು ಇದರ ಮೂಲ ಉದ್ದೇಶವಾಗಿದೆ. 2005ರಲ್ಲಿ ಆರ್ಟಿಐ ಕಾಯ್ದೆ ಜಾರಿಗೆ ಬಂದ ಬಳಿಕ ಸರ್ಕಾರಿ ಅಧಿಕಾರಿಗಳು ಅಧಿಕಾರವನ್ನ ದುರ್ಬಳಕೆ ಮಾಡೋದಕ್ಕೆ ಅಲ್ಪ ಮಟ್ಟಿನ ಕಡಿವಾಣ ಬಿದ್ದಿದೆ. ಇದೇ ಕಾಯ್ದೆ ಕೆಲವರಿಗೆ ದುಡ್ಡು ಮಾಡೋಕೆ ಹೊಸ ದಾರಿ ಮಾಡಿಕೊಟ್ಟಿದೆ. ಇದಕ್ಕೆ ಉತ್ತಮ ಉದಾಹರಣೆ ಹುಬ್ಬಳ್ಳಿಯಲ್ಲಿ ಸಿಕ್ಕಿದೆ. ಆರ್ಟಿಐ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದವರು ಕಾಕಿಗೆ ಲಾಕ್. ಬ್ಯಾಂಕ್ಗೆ ವಂಚಿಸಲು ಯತ್ನಿಸುತ್ತಿದ್ದವರು ಪೊಲೀಸರ ಬಲೆಗೆ. ಕ್ಯಾಮೆರಾ ಕಂಡಾಕ್ಷಣ ಮುಖ ಮುಚ್ಚಿಕೊಂಡು ಹೋಗ್ತಿರೋರ ಹೆಸರು ಮಂಜುನಾಥ್ ಹದ್ದಣ್ಣನವರ್, ವೀರೇಶ್ ಲಿಂಗದಾಳ್, ಮಹದೇಶ್ವರ್ ಲಿಂಗದಾಳ್, ಮಹಾಬಲೇಶ್ವರ್ ಶಿರು, ಶಿವಪ್ಪ ಬೊಮ್ಮನಹಳ್ಳಿ ಅಂತ ಬ್ಯಾಂಕ್ಗೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಹೋಗಿ ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ಆರ್ಟಿಐ ಕಾಯ್ದೆಯನ್ನ ಮುಂದಿಟ್ಟುಕೊಂಡು ಕೋಆಪರೇಟಿವ್ ಬ್ಯಾಂಕ್ಗೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಮುಂದಾಗಿದ್ರು. ಈ ಕುರಿತು ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾದ ಬಳಿಕ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ವಿವಿಧ ಸಂಘಟನೆಗಳ ಹೆಸರಲ್ಲಿ ಬ್ಯಾಂಕ್ ಮ್ಯಾನೇಜರ್ಗೆ ಬೆದರಿಕೆ. 1.5 ಕೋಟಿಗೆ ಡಿಮ್ಯಾಂಡ್, ಹಣದ ಸಮೇತ ಬಿದ್ದ ಬಲೆಗೆ. ಮೂಲತಃ ಗದಗ ಜಿಲ್ಲೆಯ ಬೆಟಗೇರಿ ಮೂಲದ ಮಂಜುನಾಥ್ ಹದ್ದಣ್ಣನವರ್ ಹುಬ್ಬಳ್ಳಿಯ ಕೋಆಪರೇಟಿವ್ ಬ್ಯಾಂಕ್ ಒಂದರ ಕಚೇರಿಗೆ ದೂರು ನೀಡಿದ್ದಾರೆ. ತಮ್ಮ ಬ್ಯಾಂಕ್ನ ಹುಬ್ಬಳ್ಳಿ ಶಾಖೆಯಲ್ಲಿ ಭಾರಿ ಅಕ್ರಮ ನಡೆದಿದೆ, ಇದರ ಬಗ್ಗೆ ನಿಗಾ ವಹಿಸಿ ಅಂತ ದೂರು ನೀಡಿದ್ದಾರೆ. ಈ ದೂರು ಆಧರಿಸಿ ಕೇಂದ್ರ ಕಚೇರಿಯಿಂದ ಹುಬ್ಬಳ್ಳಿಯ ಶಾಖೆ ಮ್ಯಾನೇಜರ್ಗೆ ಎಚ್ಚರಿಕೆ ನೀಡಲಾಗಿತ್ತು. ಕೇಂದ್ರ ಕಚೇರಿಯಿಂದ ಎಚ್ಚರಿಕೆ ಬಂದ ಕೂಡಲೇ ಮ್ಯಾನೇಜರ್ ಈ ಕುರಿತು ವಿಚಾರಣೆ ನಡೆಸಿದರು. ಈ ವೇಳೆ ಆರೋಪಿ ಮಂಜುನಾಥ್ ಹದ್ದಣ್ಣನವರ್, ನಾನು ಮಾಡಿರೋ ಆರೋಪಗಳು ನಿಜ, ನೀವೇನಾದ್ರೂ ಬಾಲ ಬಿಚ್ಚಿದ್ರೆ ಹುಷಾರಂತ ಮ್ಯಾನೇಜರ್ಗೆ ಬೆದರಿಕೆ ಹಾಕಿದ್ದ. ರೈತ ಸಂಘಟನೆಗಳು, ದಲಿತ ಸಂಘಟನೆಗಳಲ್ಲಿ ನಾನು ಸಕ್ರಿಯ ಕಾರ್ಯಕರ್ತನಾಗಿದ್ದೇನೆ. ನನಗೆ ಹಲವಾರು ಜನಪ್ರತಿನಿಧಿಗಳು ಗೊತ್ತು. ನಿಮ್ಮ ಬ್ಯಾಂಕ್ನಲ್ಲಿ ಗ್ರಾಹಕರಿಗೆ ಮೋಸ ಮಾಡಲಾಗ್ತಿದೆ ಅಂತ ನಾನು ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡ್ತೀನಿ. ಜೊತೆಗೆ ನಿಮ್ಮ ಬ್ಯಾಂಕ್ನ ಮಹಿಳಾ ಸಿಬ್ಬಂದಿಯನ್ನ ಬಳಸಿಕೊಂಡು ಗ್ರಾಹಕರಿಗೆ ಮೋಸ ಮಾಡಲಾಗ್ತಿದೆ ಅಂತ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡ್ತೀನಿ. ಈ ಮೂಲಕ ನಿಮ್ಮ ಕೋಆಪರೇಟಿವ್ ಬ್ಯಾಂಕ್ಗೆ ಕೆಟ್ಟ ಹೆಸರು ತಂದು ರಾಜ್ಯದಲ್ಲಿ ನಿಮ್ಮನ್ನ ಎತ್ತಂಗಡಿ ಮಾಡುವಂತೆ ಮಾಡ್ತೀನಿ. ಇದು ಆಗಬಾರ್ದು ಅನ್ನೋದಾದ್ರೆ 1.5 ಕೋಟಿ ರೂಪಾಯಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದ. ಕೊನೆಗೆ ಹಣದ ಸಮೇತ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಯಾರು ಫಿರ್ಯಾದಿದಾರರಿದ್ದಾರೆ ಅವ್ರುಗಳಿಗೆ ಮತ್ತೆ ಆರೋಪಿಗಳು ಥ್ರೆಟನ್ ಮಾಡಿ
ದುಡ್ಡು ಕೊಡಲೇಬೇಕು, ಇಲ್ಲಾಂತಂದರೆ ನಾವು ಮೀಡಿಯಾಕ್ಕೆ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ದು ಮರ್ಯಾದೆ ಕಳಿತೀವಿ, ಮತ್ತು ನಿಮ್ಮ ಬ್ಯಾಂಕಲ್ಲಿ ಹೆಣ್ಮಕ್ಳು ವರ್ಕ್ ಮಾಡೋದಕ್ಕೆ ಸೇಫ್ಟಿ ಇಲ್ಲ ಅಂತಂದು, ಆಮೇಲೆ ಹೆಣ್ಮಕ್ಳನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿ ವ್ಯವಹಾರ ಮಾಡ್ತೀವಿ, ಈ ಥರ ಇಲ್ಲ ಸಲ್ಲದ ಆರೋಪಗಳು ಮಾಡ್ತೀವಿ, ಇವತ್ತು ಕೊಡಲೇಬೇಕು ಅಂತಂದು ಕಡೆಗೆ 30 ಲಕ್ಷ ಏನೋ ಇವತ್ತು ಕೊಡಬೇಕು, ಇಲ್ಲ ಅಂತಂದರೆ ನಾವು ನಿಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ ಅದಕ್ಕೆ ಕೆಟ್ಟ ಹೆಸರು ತರೋ ರೀತಿ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಅಂತೆಲ್ಲ ಬೆದರಿಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕಂಪ್ಲೇನೆಂಟ್ಸ್ ಏನಿದೆ, ಕಂಪ್ಲೇನೆಂಟ್ಸ್ ಮತ್ತು ಅವ್ರ ಕಡೆ ಇರೋ ಸುಮಾರು 1,70,000 ಹಣವನ್ನು ಅದು 30 ಲಕ್ಷ ರೂಪಾಯಿ ಅನ್ನೋ ರೀತಿಯಲ್ಲಿ ತೊಗೊಂಡು ಒಂದು ಜಾಗದಲ್ಲಿ ತೊಗೊಂಡೋಗಿ ಅವ್ರನ್ನ ಕೊಡ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಸಂಘರ್ಷ ಆಗಿದೆ. ಸಂಘರ್ಷ ಆದಂಥ ಸಂದರ್ಭದಲ್ಲಿ ಒಂದು ರೆಡ್ ಹ್ಯಾಂಡೆಡ್ ಆಗಿ ಸುಮಾರು 1,70,000 ಹಣ ಮತ್ತು ಆರೋಪಿಗಳು ಯಾರು ಈ ಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಟ್ಟ ಹಿನ್ನೆಲೆಯಲ್ಲಿ ವಶಕ್ಕೆ ತೊಗೊಂಡಿದ್ವಿ. ಅದರಲ್ಲಿ ಒಟ್ಟು 5 ಜನ, ಮಂಜುನಾಥ್, ವೀರೇಶ್ ಕುಮಾರ್, ಮಾದೇಶ್ವರ, ಮಹಾಬಲೇಶ್ವರ ಮತ್ತು ಶಿವಪ್ಪ ಅಂತ ಇವರೆಲ್ಲ ಮುಂಡುಗೋಡು. ಈ ಮಂಜುನಾಥ್ ಅಂತ A1 ಏನಿದ್ದಾನೆ ಇವನು ಬೆಟಗೇರಿಯವನು, ಉಳಿದವರೆಲ್ಲ ಮುಂಡುಗೋಡು ಭಾಗಕ್ಕೆ ಸೇರಿದಂಥವರಾಗಿದ್ದಾರೆ. ಸೊ ಇವರು ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಷ್ಟೇ ಅಲ್ಲ, ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೂ ಕೂಡ ಇದೇ ರೀತಿ ಬೆದರಿಕೆ ಹಾಕುವಂಥದ್ದು, ಆಮೇಲೆ ಪ್ರೆಸ್ ಮೀಟ್ ಮಾಡ್ತೀವಿ, ಮೀಡಿಯಾಕ್ಕೆ ಹೇಳ್ತೀವಿ, ಅಥವಾ ನಾವು ಲೋಕಾಯುಕ್ತಕ್ಕೆ ಬರಿತೀವಿ, ಈ ಥರ ಎಲ್ಲ ಬೇರೆ ಬೇರೆ ರೀತಿ ಬೆದರಿಕೆ ಹಾಕಿರುವಂಥದ್ದು ಮಾಡಿದ್ದಾರೆ. ಬೆದರಿಕೆ ಹಾಕಿದಂಥ ಸಂದರ್ಭದಲ್ಲಿ ಕೇವಲ ಹಣ ಡಿಮ್ಯಾಂಡ್ ಮಾಡೋದಷ್ಟೇ ಅಲ್ಲ, ಈ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಷ್ಟೇ ಅಲ್ಲ, ಹೆಣ್ಮಕ್ಳನ್ನೆಲ್ಲ ಉಪಯೋಗಿಸ್ಕೊಂಡು ಏನೋ ಬೇರೆ ಬೇರೆ ರೀತಿ ಮಾಡ್ತೀರಿ ಅಂತೆಲ್ಲ ಬೆದರಿಕೆ ಹಾಕಿರುವಂಥದ್ದು ಕೆಲವೆಲ್ಲ ಕಾನ್ವರ್ಸೇಷನ್ಸಲ್ಲಿ ಅದರಲ್ಲೆಲ್ಲ ನಮಗೂ ಕೂಡ ಕಂಡು ಬಂದಿದೆ. ಹಾಗಾಗಿ ಒಂದು ಎಕ್ಸ್ಟಾರ್ಷನ್ ಅಂದರೆ ಸುಲಿಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು 31ನೇ ತಾರೀಕು ಒಂದು ಅಟೆಂಪ್ಟ್ ಟು ರಾಬ್ರಿ ಅಂದರೆ ಅಟೆಂಪ್ಟ್ ಟು ಎಕ್ಸ್ಟಾರ್ಷನ್ ಪ್ರಕರಣ ಆಗಿತ್ತು. ನಿನ್ನೆ ಒಂದು ನಡೆದಿರುವಂಥ ಘಟನೆ ಹಿನ್ನೆಲೆಯಲ್ಲಿ 5 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಮಾಹಿತಿ ಹಕ್ಕು ಕಾಯ್ದೆಯ ಹಣ ಮಾಡಲು ತೋರಿಸಿತ್ತು ದಾರಿ. ಪತ್ರಕರ್ತ ಹೋರಾಟಗಾರರ ಹೆಸರಲ್ಲಿ ಹಣ ದೋಚಲು ಯತ್ನ. ಕೋಆಪರೇಟಿವ್ ಬ್ಯಾಂಕ್ ಮ್ಯಾನೇಜರ್ಗೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ ಈ ಗ್ಯಾಂಗ್ RTI ಕಾಯ್ದೆಯನ್ನ ಹಣ ಮಾಡೋಕೆ ಬಳಸಿಕೊಳ್ತಿತ್ತು ಅಂತ ಹುಬ್ಬಳ್ಳಿ ಧಾರವಾಡ ಎನ್ ಶಶಿಕುಮಾರ್ ನೀಡಿದ್ದಾರೆ. ಈ ಹಿಂದೆಯೂ ಕೂಡ ಇದೇ ಗ್ಯಾಂಗ್ ವಿರುದ್ಧ RTI ದುರ್ಬಳಕೆ ಆರೋಪ ಕೇಳಿ ಬರ್ತಿತ್ತು. ಈ ಕುರಿತು ಸಹ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಇದರ ಕುರಿತು ಸಹ ವಿಚಾರಣೆ ಮಾಡ್ತೀವಿ ಅಂತ ಶಶಿಕುಮಾರ್ ಮಾಹಿತಿ ನೀಡಿದ್ದಾರೆ. ಬೇರೆ ಬೇರೆ ರೀತಿ ಥ್ರೆಟನ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅನ್ನೋದಷ್ಟೇ ನಮಗೆ ಗೊತ್ತಾಗಿದೆ. ಈ ಸಂಸ್ಥೆ ಜೊತೆ ಭಾಳ ಹತ್ತಿರದಿಂದ ಗುರುತಿಸ್ಕೊಂಡಿದ್ದಾರೆ ಅಂತ ಅವನೇನು ಎಂಪ್ಲಾಯ್ ಆಗಿದ್ದು ಅದನ್ನೆಲ್ಲ ತಗೋತಾ ಇದ್ದೀವಿ ಡೀಟೇಲ್ಸ್. ಯಾಕಂದರೆ ಭಾಳ ಸ್ಪಷ್ಟವಾಗಿ ಆಡಿಯೋ ಮತ್ತು ವಿಜುವಲ್ ನಮಗೆ ಸಿಕ್ಕ ಹಿನ್ನೆಲೆಯಲ್ಲಿ ಅದರಲ್ಲಿ ಹಣ ಡಿಮ್ಯಾಂಡ್ ಮಾಡಿರೋಂಥದ್ದು, ಹಣ ಕೊಡಿ ಅಂತ ಹೇಳಿರೋದು, ಮತ್ತು ಯಾವ ಕಾರಣಕ್ಕೆ ಹಣ ಡಿಮ್ಯಾಂಡ್ ಮಾಡ್ತಿದ್ರು ಅನ್ನೋಂಥದ್ದೆಲ್ಲ ಸ್ಪಷ್ಟ ಆದ ಹಿನ್ನೆಲೆಯಲ್ಲಿ ಒಟ್ಟು 5 ಜನರನ್ನು ವಶಕ್ಕೆ ತೊಗೊಂಡಿದ್ದೀವಿ. ಅವ್ರದ್ದು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ. ಮತ್ತು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಇದರ ಸಂಪೂರ್ಣ ಒಂದು ಹಿನ್ನೆಲೆ ಏನಿದೆ ಅನ್ನೋಂಥದ್ದು, ಮತ್ತು ಇನ್ನೂ ಬೇರೆ ಯಾರಿಗಾದ್ರೂ ಈ ಥರ ತೊಂದರೆ ಮಾಡಿದ್ರು ಅನ್ನೋಂಥದ್ದು ಕೂಡ ಪತ್ತೆ ಮಾಡಲಾಗುತ್ತೆ. ಈ ಹಿಂದೆ ಕೂಡ ಒಂದು ಪ್ರಕರಣ ನಮ್ಮಲ್ಲಿ ಸಬರ್ಬನ್ನಲ್ಲಿ ಒಂದು ಇದೇ ರೀತಿ ಪ್ರಕರಣ ಸೇಮ್ ಕೆಲವು ಆರೋಪಿಗಳ ಮೇಲೆ ಆಗಿತ್ತು. ಸೊ ಅದ್ರದ್ದು ಏನಿದೆ ಸ್ಟೇಟಸ್ ತಿಳ್ಕೊತೀನಿ. ಮತ್ತು ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಇದೇ ರೀತಿ ಇವರು ಥ್ರೆಟನ್ ಮಾಡೋವಂಥ ಒಂದು ಹ್ಯಾಬಿಚುವಲ್ ಅಫೆಂಡರ್ಸ್ ಅನ್ನುವಂಥದ್ದನ್ನು ಕಂಪ್ಲೇನೆಂಟ್ಸ್ ಹೇಳಿದ್ದಾರೆ. ಅದ್ರ ಸತ್ಯಾಸತ್ಯತೆ ಏನಿದೆ ಅದನ್ನು ಪತ್ತೆ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಬ್ಯಾಂಕ್ ಸಿಬ್ಬಂದಿ ಕಾಕಿ ತೋಡಿದ್ದ ಗೆಡ್ಡಾಗೆ ಬಿದ್ದ ಗ್ಯಾಂಗ್. ಹಣಕ್ಕೆ ಬೇಡಿಕೆ ಇಟ್ಟವನ ಈಗ ಜೈಲಿನ ಸರಳುಗಳ ಹಿಂದೆ. ಹುಬ್ಬಳ್ಳಿಯ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಮಂಜುನಾಥ ಹದ್ದಣ್ಣನವರ್ ಕೆಲಸ ಮಾಡ್ತಿದ್ದ. ಈ ವೇಳೆ ಬ್ಯಾಂಕ್ನ ಕೆಲವು ಮಾಹಿತಿಗಳನ್ನ ಪಡೆದುಕೊಂಡಿದ್ದ ಈತ ಅದೇ ಮಾಹಿತಿಯನ್ನ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಲು ಹೊಂಚು ಹಾಕಿದ್ದ. ಇದನ್ನೇ ಬಂಡವಾಳ ಮಾಡಿಕೊಂಡ ಬ್ಯಾಂಕ್ ಸಿಬ್ಬಂದಿ ಹಾಗೂ ಪೊಲೀಸರು RTI ಹೆಸರಲ್ಲಿ ಹಣ ದೋಚಲು ಯತ್ನಿಸಿದ್ದವರಿಗೆ ಕೆಡ್ಡ ತೋಡಿದ್ರು. ಇದೇನು ಗೊತ್ತಿರದ ಮಂಜುನಾಥ ಹದ್ದಣ್ಣನವರ್ ಹುಬ್ಬಳ್ಳಿಯ ಹೋಟೆಲ್ ಒಂದಕ್ಕೆ ಬಂದಿದ್ದ. ಇಲ್ಲಿ ಬ್ಯಾಂಕ್ ಸಿಬ್ಬಂದಿಯಿಂದ ಹಣ ಪಡೆಯುತ್ತಿದ್ದಾಗ ಕಾಕಿ ಬಲೆಗೆ ಬಿದ್ದಿದ್ದಾನೆ. ಈತನ ಜೊತೆಗೆ ಇತರ 4ರನ್ನ ಪೊಲೀಸರು ಬಂಧಿಸಿದ್ದಾರೆ. ಒಟ್ಟಾರೆಯಾಗಿ ಸುಮಾರು 5 ಜನರ ನಕಲಿ RTI ಕಾರ್ಯಕರ್ತರು ಪೊಲೀಸರ ಬಲೆಗೆ ಬಿದ್ದಿದ್ದು ಸದ್ಯಕ್ಕೆ ಕಂಬಿಯನ್ನ ಎನಿಸುತ್ತಿದ್ದಾರೆ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಅನ್ನದಾತರೊಬ್ಬರು ಹೈದರಾಬಾದ್ನಲ್ಲಿ ಜೋಳ ಮಾರಾಟ ಮಾಡಿದ್ರು. ಅಲ್ಲಿ ಜೋಳ ಕಂಡುಕೊಂಡಿದ್ದ ವ್ಯಾಪಾರಿಗಳು ಇವರಿಗೆ ಹಣ ಕೊಡದೆ ವಂಚಿಸಿದ್ರು. ಹೀಗಾಗಿ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ರೈತನ ದೂರು ಸ್ವೀಕರಿಸಿದ ಪೊಲೀಸರು ವಂಚಕನನ್ನ ಬಂಧಿಸಿ ಕರೆ ತಂದಿದ್ರು. ಈ ವೇಳೆ ಪೊಲೀಸರಿಗೆ ಜಮೀರ್ ಫೋನ್ ಮಾಡಿ ರಾಜಿ ಮಾಡಿಸಲು ಸೂಚಿಸಿದ್ರು. ರಾಜ್ಯದ ಜನರ ಪರ ನಿಲ್ಲಬೇಕಾದ ಜಮೀರ್ ಮಾಡಿರೋ ತಪ್ಪಿಗೆ ರಾಜ್ಯದ ರೈತರೊಬ್ಬರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರ ಕುರಿತು ಹೇಳ್ತೀವಿ. ಅದಕ್ಕೂ ಮುನ್ನ ಟೇಕ್ ಅ ಸ್ಮಾಲ್ ಬ್ರೇಕ್.